ತಿಂಗಳ ತುಲಾ ರಾಶಿಯ ಭವಿಷ್ಯ ಈ ರೀತಿಯಾಗಿದೆ. ಸರಾಸರಿ ಅಥವಾ ಮಿಶ್ರವಾದಂತಹ ಫಲಿತಾಂಶಗಳನ್ನು ತರಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆಳತಕ್ಕಂತಹ ಚಂದ್ರನು ಯಾವಾಗಲೂ ಚಲನೆಯಲ್ಲಿ ಇರ್ತಾನೆ. ಈ ತಿಂಗಳ ಉದ್ದಕ್ಕೂ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ದುರ್ಬಲ ಸ್ಥಾನದ ಮೂಲಕ ಸಾಗುತ್ತಾ ಇರ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಏರಿಳಿತಗಳಿಗೆ ಕಾರಣವಾಗತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನೀವು ಹೊಸದಾದಂಥ ಕೆಲಸಕ್ಕೆ ಇನ್ವೆಸ್ಟ್ ಮಾಡುವುದಾಗಿರಬಹುದು, ಅಥವಾ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಹಾಕ್ತಕ್ಕಂಥದ್ದಾಗಿರ್ಬೋದು, ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋರು ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಇದರಿಂದ ನಿಮಗೆ ಸ್ವಲ್ಪ ನಷ್ಟವಾಗತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಹೊಸದಾಗಿ ಯಾವುದಾದ್ರೂ ಅಂಗಡಿ ಹಾಕಬೇಕು, ಹಣ್ಣು ತರಕಾರಿ ಅಂಗಡಿಗಳನ್ನ ಹಾಕಬೇಕು, ಅಥವಾ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇದ್ದವರು ಈ ತಿಂಗಳುಗಳಲ್ಲಿ ಬೇಡ. ಈ ತಿಂಗಳಲ್ಲಿ ಸ್ವಲ್ಪ ಸಮಾಧಾನವಾಗಿದ್ದು ಮುಂದಿನ ತಿಂಗಳಲ್ಲಿ ನೀವು ಆ ಒಂದು ಕೆಲಸಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡಬಹುದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ದುರ್ಬಲ ಬುದ್ಧದ ಸಾಗಣೆಯಿಂದ ಅಧ್ಯಯನಗಳ ಮೇಲೆ ವಿಶೇಷವಾದಂತಹ ಪರಿಣಾಮವನ್ನು ಬೀರಬಹುದು. ಕಲಿಕೆಯಲ್ಲಿ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗತ್ತೆ. ನೀವು ಈ ತಿಂಗಳಲ್ಲಿ ಏನು ಅಧ್ಯಯನ ಮಾಡ್ತಿರೋ ಅದು ಅಷ್ಟಾಗಿ ನಿಮಗೆ ಹಿಡಿತ ಸಿಗೋದಿಲ್ಲ. ಓದಿದ್ದನ್ನ ಒಂದು ಸಲ ಓದುವಲ್ಲಿ 5 ಸಲ ಓದಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಅಧ್ಯಯನದಲ್ಲೂ ಕೂಡ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕು. ಕುಟುಂಬದ ವಿಷಯಗಳಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಕೋಪ ಅಥವಾ ಹತಾಶೆಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಅಥವಾ ಹೆಂಡತಿಯಲ್ಲಿ ಸಂಭಾಷಣೆಗಳು ಕಿರಿಕಿರಿ ಆಗತಕ್ಕಂಥದ್ದು, ಗಲಾಟೆಗಳಾಗತಕ್ಕಂತಹ ಸಾಧ್ಯತೆಗಳು, ನಕಾರಾತ್ಮಕವಾದಂಥ ಪರಿಣಾಮಗಳನ್ನ ಈ ತಿಂಗಳಲ್ಲಿ ಉಂಟು ಮಾಡುತ್ತೆ. ಇನ್ನು ದಾಂಪತ್ಯ ಹೊಸದಾಗಿ ವೈವಾಹಿಕ ಪ್ರೇಮ ವಿವಾಹವನ್ನು ಕೂಡ ಈ ತಿಂಗಳಲ್ಲಿ ನಿವೇದನೆ ಮಾಡತಕ್ಕಂಥದ್ದು ಬೇಡ. ತಿಂಗಳು ಬಿಟ್ಟು ತದನಂತರವಾಗಿ ನೋಡಿ. ಯಾಕಂತಂದ್ರೆ ಈ ತಿಂಗಳಲ್ಲಿ ನೀವು ನಿವೇದನೆಯನ್ನ ಮನೆಯಲ್ಲಿ ವಿಷಯ ತಿಳಿಸಿದ್ರೂ ಕೂಡ ಅವರು ಅದಕ್ಕೆ ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದ್ವಿತೀಯಾರ್ಧದಲ್ಲಿ ಮದುವೆ ಚರ್ಚೆಗಳನ್ನ ಮುಂದುವರಿಸಬಹುದು. ಅದರಿಂದ ಹೆಚ್ಚು ಅನುಕೂಲಕರವಾಗತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸೂರ್ಯನ ಸ್ಥಾನದಿಂದ ನೀವು ಹಲವಾರು ರೀತಿಯಲ್ಲಿ ಆರ್ಥಿಕವಾಗಿ ಲಾಭ ಪಡೆಯುತ್ತೆ. ಬಾಕಿ ಗ್ರಹಗಳು ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ತಾಪತ್ರೆ ಮಾಡಿಕೊಟ್ರು ಕೂಡ ಸೂರ್ಯನ ಅನುಗ್ರಹದಿಂದ ಜಾತಕದಲ್ಲಿ ಉಚ್ಚ ಸ್ಥಾನಕ್ಕೆ ಸೂರ್ಯ ಬಂದು ಅದರಿಂದ ಆರ್ಥಿಕವಾಗಿ ಲಾಭದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತಾನೆ. ಆರೋಗ್ಯ ವಿಷಯದಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ಏರುಪೇರುಗಳಿದ್ದರೂ ಕೂಡ ತದನಂತರವಾಗಿ ಸ್ವಲ್ಪ ಕೆಮ್ಮು, ಕಫ, ನೆಗಡಿ, ಜ್ವರ ಈ ರೀತಿಯಾದಂತಹ ತೊಂದರೆಗಳು ತರಬಹುದು. ಹಾಗಾಗಿ ದುರ್ಗಾಮಾತೆಯನ್ನ ಪೂಜಿಸ್ತಕ್ಕಂಥದ್ದು, ಪ್ರಾರ್ಥಿಸ್ತಕ್ಕಂಥ ಮನೆಯಲ್ಲಿ ಸಾಯಂಕಾಲದಲ್ಲಿ ಲಲಿತಾ ಸಹಸ್ರನಾಮ ಈ ರೀತಿಯಾದಂತಹ ದೇವಿಯ ಸಂಬಂಧವಾಗಿ ಆರಾಧನೆಯನ್ನ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ದುಷ್ಟಬಾಧೆಗಳಾಗಿರಬಹುದು, ಆರೋಗ್ಯದಲ್ಲಿ ಏರುಪೇರುಗಳು ಇವೆಲ್ಲವೂ ಕೂಡ ದೂರವಾಗತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಭಿವೃದ್ಧಿಯಾಗಲಿ. ನಮಸ್ಕಾರ.